ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಧು ಬಂಗಾರಪ್ಪಗೆ ಮಧು ಬಂಗಾರಪ್ಪಗೆ ಉರ್ದು ವಿರೋಧಿ ರಾಜ್ಯ ಸರ್ಕಾರಕ್ಕೆ ಉರ್ದು ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕಾನೂನಂತೆ ಕಾನೂನು ಅವರಪ್ಪನಂತೆ ಕಾನೂನು ಕಾನೂನಂತೆ ಕಾನೂನು ಅವರಪ್ಪನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಅವರಪ್ಪನಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಅವರಪ್ಪನಂತೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ವಿರೋಧ ಸರ್ಕಾರಕ್ಕೆ ಮುಸ್ಲಿಂ ವಿರೋಧ ಸರ್ಕಾರಕ್ಕೆ ಉರ್ದು ಶಾಲಿ ವಿರೋಧಿ ಕಾಂಗ್ರೆಸ್ 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 ಸರ್ಕಾರಕ್ಕೆ ಉರ್ದು ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಉರ್ದು ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಬೇಕು 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 ಉರ್ದು ಮಾಧ್ಯಮ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡಿದ ರಾಜ್ಯ ಸರ್ಕಾರಕ್ಕೆ ಉರ್ದು ಮಾಧ್ಯಮ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಪಟ್ಟಣದಲ್ಲಿ ಟಿಪ್ಪು ಕ್ರಾಂತಿ ಸೇನೆ ವಿದ್ಯಾರ್ಥಿ ಘಟಕದ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ರಾಜ್ಯ ಸರ್ಕಾರ 15,000 ಸರ್ಕಾರಿ ಶಿಕ್ಷಕರ ನೇಮಕಾತಿ ಆದೇಶವನ್ನು ಹೊರಡಿಸಿದ, ಇದು ಸಂಪೂರ್ಣ ಅಸಂವಿಧಾನಿಕವಾದಂತ ಆದೇಶ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಈ ಆಳುವಂತ ವರ್ಗಕ್ಕೆ, ಇಲ್ಲಿರುವಂತ ಶಿಕ್ಷಣ ಸಚಿವರಿಗಾಗಿರ್ಬಹುದು, ಶಿಕ್ಷಣ ಇಲಾಖೆಯ ಆಪ್ತ ಕಾರ್ಯದರ್ಶಿಗಳಿಗಾಗಿರ್ಬಹುದು, ಈಗ ಆಡಳಿತದಲ್ಲಿರುವಂತ ಮುಖ್ಯಮಂತ್ರಿಗಳಿಗಾಗಿರ್ಬಹುದು, ಏನಾದ್ರೂ ಅವರಿಗೆ ಪ್ರಜ್ಞೆ ಇತ್ತಪ್ಪ ಅಂತಂದ್ರೆ, ಕಾನೂನಿನ ಅರಿವಿತ್ತಪ್ಪ ಅಂತಂದ್ರೆ, ಕಾನೂನಿನ ಬಗ್ಗೆ ಅವರಿಗೆ ಏನಾದ್ರೂ ಒಂದ್ ಸ್ವಲ್ಪ ತಿಳುವಳಿಕಿತ್ತಪ್ಪ ಅಂತಂದ್ರೆ ಇವತ್ತು ಇಂಥ ಕೆಲಸ ಅವ್ರು ಮಾಡ್ತಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಸಂವಿಧಾನದ ಅಡಿಯಲ್ಲಿ, ಸಂವಿಧಾನ ಇವ್ರೇನ್ ಮನಸ್ಸಿಗೆ ಬಂದಾಗ ಇವ್ರಿಗೆ ಅಧಿಕಾರ ಸಿಕ್ಕದ, ನಾವು ಕುರ್ಚಿ ಮೇಲೆ ಕೂತೀವಿ ಅಂತ ಕಡೆ ಇವ್ರೇನಾದ್ರೂ ಮನಸ್ಸಿಗೆ ಬಂದಂಗ ಇವತ್ತು ಏನಾದ್ರೂ ಕಾನೂನನ್ನು ಜಾರಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಸಂವಿಧಾನ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕುಗಳನ್ನು ಕೊಡ್ತದ. ಸಂವಿಧಾನದಲ್ಲಿ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು, ಕಂಪಲ್ಸರಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು, ಏನು ಶಿಕ್ಷಣವನ್ನು ಕಂಪಲ್ಸರಿ ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೇಕಂತೇಳಿ ಸಂವಿಧಾನದಲ್ಲಿ ಇದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿಬಿಟ್ಟದಪ್ಪ ಅಂತಂದ್ರೆ 15,000 ಏನು ಶಿಕ್ಷಕರ ನೇಮಕಾತಿ ಆದೇಶದಲ್ಲಿ ಉರ್ದು ಮಾಧ್ಯಮವನ್ನು ಸಂಪೂರ್ಣವಾಗಿ ಕಡೆಗಣಿಸದ. ಯಾಕೆ ಕಡೆಗಣಿಸದಪ್ಪ? ಇದಕ್ಕೇನು ಕಾರಣ? ಅದೇ ಇವತ್ತು ನಾವು ಸರ್ಕಾರಕ್ಕೆ ಕೇಳಕೊಂತೀವಿ. ನೀವೇನಾದ್ರೂ ತಿಳ್ಕೊಂಡಿರ್ಬಹುದು ನಾವು ಮಾಡಿದ್ದೆ ಆಟ ಅಂತೇಳಿ. ಇಲ್ಲ, ನಿಮ್ಮನ್ನು ಕುರ್ಚಿ ಮೇಲೆ ಕೂಡಿಸಿದ್ದು ಇದೇ ಕರ್ನಾಟಕ ಮುಸಲ್ಮಾನರು ಅನ್ನೋದು ಕೂಡ ನೀವು ಮರಿಬಾರ್ದು. ಬಿಜೆಪಿ ಅವರು 4% ಏನು ಮೀಸಲಾತಿಯನ್ನು ಕಿತ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳ ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು, ಏನು ಅಜಾನ್ ಬಗ್ಗೆ ಮಾತಾಡಿದ್ರು. ಬೇಕು ಯಾಕಪ್ಪ ಅಂತಂದ್ರೆ ಉರ್ದು ಮಾಧ್ಯಮ ಶಾಲೆಗಳು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 1,000 ಉರ್ದು ಮಾಧ್ಯಮ ಶಾಲೆಗಳು ಮುಚ್ಚಿದೋದು. ಇದಕ್ಕೆ ಯಾರು ಹೊಣೆಗಾರರು? ಇವತ್ತು ಕರ್ನಾಟಕದಲ್ಲಿ ಇವತ್ತು ಶಿಕ್ಷಣ ಯಾರ ಅಧೀನದಲ್ಲಿ ಇರ್ತೈತಿ? ಇವತ್ತು ನೌಕರಿ ಕೊಡೋದು ಯಾರ ಅಧೀನದಲ್ಲಿ ಇರ್ತೈತಿ? ಇದನ್ನೆಲ್ಲ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದ. ಇವತ್ತು ಉರ್ದು ಶಾಲೆಗಳು ಬಂದಾಗ್ಲಿಕ್ಕೆ ಕಾರಣ ಏನು? ಇವತ್ತು ಉರ್ದು ಶಾಲೆಗಳಿಗೆ ಅವನತಿ ಹೊಂದಲಿಕ್ಕೆ ಕಾರಣ ಯಾರು? ಇವತ್ತು ಉರ್ದು ಭಾಷೆಯನ್ನು ಅವನತಿ ಹೊಂದಲಿಕ್ಕೆ ಕಾರಣ ಯಾರು ಅನ್ನೋದು ನಮಗೆಲ್ಲ ಗೊತ್ತಾಗ್ಯದ. ನೀವೆಲ್ಲ ತಿಳ್ಕೊಂಡಿರ್ಬೋದು. ಮುಸಲ್ಮಾನರು ಹುಚ್ಚ ಅಂತೇಳಿ
ನೀವು ಬರೇ ತುಪ್ಪ ತಿಂದಿರ್ಬೋದು, ಮುಸಲ್ಮಾನರು ತುಪ್ಪದ ಹಬ್ಬಕ್ಕೆ ತಿಂತಾರ, ಹೌದನ್ರಿ? ನೀವೆಷ್ಟು ಶಾಣೆ ಆದ್ರಿ ಅನ್ನೋದು ಗೊತ್ತದ ನಮಗ. ನೀವು ಬರೇ ತುಪ್ಪ ತಿಂದಿರ್ಬೋದು, ನಾವು ತುಪ್ಪದ ಹಬ್ಬಕ್ಕೆ ತಿಂತೀವಿ, ನಮಗೆಲ್ಲ ನಮಗೂ ನಾಲೆಜ್ ಐತಿ. ಅದಕ್ಕಾಗಿ ಇವತ್ತೆಲ್ಲನೂ ಕೂಡ ಒಂದು ಅನ್ಯಾಯನೂ ಕೂಡ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಮುಸಲ್ಮಾನನು ಕೂಡ ಇವತ್ತು ಅರ್ಥ ಮಾಡ್ಕೊಳಕತ್ತಾನ. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಶಾಲೆ ಕಲಿತು ಕೂತಂತ ಏನು ಅವರಿಗೆ ಏನು ಅನ್ಎಂಪ್ಲಾಯ್ಸ್ ಅದಾರ, ಅವ್ರು ನಿರುದ್ಯೋಗಿಗಳದಾರ, ಅವ್ರಿಗೆ ಉದ್ಯೋಗ ಕೊಡುವಂತ ಕೆಲಸ ಸರ್ಕಾರ ಮಾಡ್ಬೇಕಾಗಿತ್ತು. ಆದ್ರೆ ಉದ್ಯೋಗ ಕೊಡುದಂತ ಬಿಡ್ರಿ, ಉದ್ಯೋಗವನ್ನು ಕೊಡುದ್ರ ಇವತ್ತು ಒಂದು ಮಲತಾಯಿ ಧೋರಣೆ ತೋರೋದ್ರ ಮುಖಾಂತರ ಇವತ್ತು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸ್ಲಿಮರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾವು ಅರ್ಥ ಮಾಡ್ಕೋತ ನಾವು ಒಂದ್ ರೀತಿ ವಿಚಾರ ಮಾಡ್ಕೋತ ಹೋದ್ರೆ ಇವತ್ತು ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸಲ್ಮಾನರದು ಇವತ್ತು ಯಾವ ರೀತಿ ಇದೆ, ರಾಜ್ಯದಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರಪ್ಪ ಅಂತಂದ್ರೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಇದು ಇವತ್ತು ಮೀಸಲಾತಿಯಲ್ಲಿ ಅವರಿಗೆ ಸೀಟ್ ಸಿಗ್ತಾ ಇಲ್ಲ, ಮೀಸಲಾತಿಯಲ್ಲಿ ಅವರಿಗೆ ಡೊನೇಷನ್ ಇಲ್ಲದೆ ಅವರಿಗೆ ಏನು ಅಡ್ಮಿಷನ್ ಸಿಗ್ತಾ ಇಲ್ಲ. ಇವತ್ತು ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಶಿಕ್ಷಣ ಅದು ಇವತ್ತು ಹೇಳ್ತಾರೆ ರಂಗನಾಥ್ ಮಿಶ್ರಾ ಆಯೋಗ, ಸಚ್ಚಾರ್ ಕಮಿಟಿ, ಅದ್ರ ಪ್ರಕಾರ ಇವತ್ತು ಮುಸಲ್ಮಾನರು ಪ್ರತಿಶತ 70ರಷ್ಟು ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ SSLC ವರೆಗೆ ಓದಿ ಮತ್ತೆ ಮನೆಗೆ ಬರ್ತಾರ, SSLC ಮೇಲೆ ಹೋಗಂಗಿಲ್ಲ ಅಂತೇಳಿ. ಯಾರ್ ರಿಪೋರ್ಟ್ ಇದು? ನಾವೇನ್ ಹೇಳಿದ್ದೇವೆ ನಿಮ್ಗೆ ರಿಪೋರ್ಟ್ ಇದು ತಯಾರು ಮಾಡಂತೇಳಿ? ಯಾರು ಹೇಳಿದ್ದೇವೆ? ಮುಸಲ್ಮಾನರು ಹೇಳಿದ್ರ? ನೀವು ರಿಪೋರ್ಟ್ ತಯಾರು ಮಾಡಿ ಮುಸಲ್ಮಾನರು ಅವಮಾನ ಮಾಡಿದ್ರಿ. ಅವಮಾನ ಮಾಡೋದ್ರ ಮುಖಾಂತರ ಆ ರಿಪೋರ್ಟ್ ಅನ್ನು ನೀವು ಜಾರಿ ಮಾಡಬೇಕಾಗಿತ್ತು. ನಿಜವಾಗ್ಲೂ ಕೂಡ ನಿಮ್ಗೇನಾದ್ರೂ ಮಾನವೀಯತೆ ಇತ್ತು, ನಾಚಿಕೆ ಮಾನ ಮರ್ಯಾದೆ ಇತ್ತಪ್ಪ ಅಂತಂದ್ರೆ ನೀವು ಸಚ್ಚಾರ್ ಕಮಿಟಿ ಮತ್ತು ರಂಗನಾಥ್ ಮಿಶ್ರಾ ಆಯೋಗವನ್ನು ನೀವು ಜಾರಿ ಮಾಡಬೇಕಾಗಿತ್ತು. ಆದ್ರೆ ಜಾರಿ ಮಾಡುವಂತ ಕೆಲಸ ನೀವು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ಇಲ್ಲಿರುವಂತ ಮುಸಲ್ಮಾನರು ಕೇವಲ ವೋಟ್ ಬ್ಯಾಂಕ್ ಅಷ್ಟೇ ಆಗ್ಬೇಕು, ಇವ್ರಿಗೆ ಯಾವ್ದು ಕೂಡ ಮೂಲಭೂತ ಸೌಕರ್ಯಗಳನ್ನು ಸಿಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮಾಡಿದಿರಲ್ಲ. ಇದನ್ನೆಲ್ಲಾನು ಗಮನಿಸ್ತಾ ಇದ್ದಾರೆ ಈ ರಾಜ್ಯದ ಮುಸಲ್ಮಾನರಲ್ಲ, ಈ ದೇಶದ ಮುಸಲ್ಮಾನರು ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ. ಆದ್ರೆ ಇವತ್ತು ನಾನು ಕೂಡ ನನ್ನಲ್ಲಿರುವಂತ ನಮ್ಮ ನಾಯಕರುಗಳು ಕೂಡ ನಾವು ಪ್ರಶ್ನೆ ಹಾಕ್ಬೇಕಾಗತ್ತೆ. ಇವತ್ತು ಮುಸಲ್ಮಾನರು ಅಂತೇಳಿ, ನಾನು ಮುಸ್ಲಿಂ ಲೀಡರ್ ಅಂತೇಳಿ, ಇವತ್ತು ನಾನು ಒಂದು ಪಕ್ಷದಲ್ಲಿ ಇದ್ದೀನಿ ಅಂತೇಳಿ, ಇವತ್ತು ನಾನು ಒಂದು ಪಕ್ಷ ನನಗೆ ಅಧಿಕಾರ ಕೊಟ್ಟದಂತೇಳಿ ಗುಲಾಮ್ಗಿರಿ ಮಾಡೋದನ್ನು ಬಿಟ್ಟು ಸ್ವಾಭಿಮಾನದಿಂದ ಸಮಾಜದ ಪರವಾಗಿ ಧ್ವನಿ ಎತ್ತಿದ್ರ ಸರಿ. ಇಲ್ಲಪ್ಪ ಅಂತಂದ್ರೆ ಇದೇ ವಿದ್ಯಾರ್ಥಿಗಳು ನಿಮ್ಮನ್ನು ತಪ್ಪು ಪಾಠ ಕಲಿಸ್ತಾರ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ. ಯಾಕಂದ್ರೆ ಏನ್ ಮಾಡ್ತಾ ಇದೀರಿ? ಕತ್ತಿ ಕಾಯ್ಲಾಕತ್ತೀರನ? ನೀವು MLA ಜೊತೆ ಇದೀರಿ, MP ಗಳ ಜೊತೆ ಇದೀರಿ, ಮಿನಿಸ್ಟರ್ಗಳ ಜೊತೆ ಇದೀರಿ, CM ಗಳ ಜೊತೆ ಇದೀರಿ, ಫೋಟೋ ತಕ್ಕೋತೀರಿ, ವಾಟ್ಸಪ್ ನಾಗ ಹಾಕ್ತಿರಿ, ಫೋಟೋ ತಕ್ಕೋತೀರಿ, ಫೇಸ್ಬುಕ್ ನಾಗ ಹಾಕ್ತಿರಿ, ನಾ ಅವ್ರ ಜೋಡಿ ಇದೀನಿ ಅಂತೇಳಿ, ಇವ್ರ ಜೋಡಿ ಇದೀನಿ ಅಂತೇಳಿ ಸೋಷಿಯಲ್ ಮೀಡಿಯಾದಾಗ ಫೋಜ್ ಕೊಡುವಂತ ನಾಯಕರಿಗೆ ನಾ ಏನ್ ಹೇಳ್ತೀನಿ, ಅದ್ನಲ್ಲಿ ಸ್ಪೆಷಲ್ ಮುಸಲ್ಮಾನ್ ಲೀಡರ್ ಗಳಿಗೆ ಹೇಳ್ತಾ ಇದ್ದೀನಿ. ಇವತ್ತು ಇಂಥದೊಂದು ದೊಡ್ಡ ಅನ್ಯಾಯ ಆಗಿದೆ ರಾಜ್ಯದಲ್ಲಿ. ಏನ್ ಮಾಡ್ತಿದ್ದೀರಪ್ಪ? ಏನ್ ಮಾಡ್ಲಕತ್ತೀರಿ? ರಾಜ್ಯವ್ಯಾಪಿ ಇವತ್ತು ಇದೇ ಮುಸಲ್ಮಾನರಿಗಾಗಿದೆ, ಬೇರೆ ಏನಾಗಿ ಆಗಿತ್ತಪ್ಪ ಅಂತಂದ್ರೆ ಇವತ್ತು ರಾಜ್ಯ ಹೊತ್ತಿ ಉರಿಯುವಂತ ಒಂದು ದೊಡ್ಡ ಒಂದು ಸಮಸ್ಯೆ ಈಡಾಗ್ಯದ. ಅಂತ ಸಮಸ್ಯೆನ ಇಟ್ಕೊಂಡು ಇವತ್ತು ನಾವು ಸುಮ್ನೆ ಕೂತಿದಪ್ಪ ಅಂತಂದ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ವಿದ್ಯಾರ್ಥಿಗಳು ಏನಾಗ್ತದಪ್ಪ ಅಂತಂದ್ರೆ ಭಾಷಾ ಮಾಧ್ಯಮ ಗೊಂದಲದಿಂದ ಇವರು ಉತ್ತೀರ್ಣ ಆಗಿದೆ ಅಂದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಲ್ಲಿ ಪಾಸ್ ಆಗದೆ ಮಿನಿಮಮ್ 70% 80% ಮಕ್ಕಳು ಮನೆಗೆ ಬರ್ಬೇಕಾಗತ್ತೆ. ಬಂದ್ ಏನ್ ಮಾಡ್ಬೇಕ್ರಿ? ಮತ್ತೆ ಫುಟ್ಪಾತ್ ಮೇಲೆ ಬಾಜಿಪಾಲ ಮಾರ್ಬೇಕು, ಫ್ರೂಟ್ ಮಾರ್ಬೇಕು, ಗ್ಯಾರೇಜ್ ಕೆಲಸ ಮಾಡ್ಬೇಕು, ಗುಜರಿ ಕೆಲಸ ಮಾಡ್ಬೇಕು, ಮತ್ತೆ ಗಾಡಿ ಕೆಲ್ಸಕ್ಕೆ ಹೋಗ್ಬೇಕು, ಕೂಲಿ ಕೆಲಸನೇ ಮಾಡ್ಲಿಕ್ಕೆ ನಮಗೆ ಈ ರೀತಿ ಒಂದು ಅನ್ಯಾಯ ಆಗ್ತಾ ಇದೆಯಲ್ಲ. ಇಷ್ಟೆಲ್ಲ ನಾವು ಸರ್ಕಾರದ ಗಮನ ಸೆಳೆದ್ರು ಕೂಡ ಇವತ್ತು ಸರ್ಕಾರ ಈ ನಮ್ಮ ಉರ್ದು ಭಾಷೆದ ಬಗ್ಗೆ ಆಗಿರ್ಬೋದು, ಉರ್ದು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಯಾವುದೇ ನಿಲುವು ತಗೋತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇದು ಅವ್ರಿಗೆ ಗೊತ್ತಾಗ್ಯದ, ಇವರು ಅಸಂಘಟಿತರದಾರ, ಸಂಘಟನೆ ಇಲ್ಲ ಇವ್ರ ಹತ್ರ. ಇವರೆಲ್ಲ ಏನ್ ಮಾಡ್ತಾರಂದ್ರೆ ಅನ್ಯಾಯ ಆದ್ರೂ ಕೂಡ ಸಹಿಸ್ಕೊಂಡು ಸುಮ್ ಕುಂತಿರ್ತಾರ ಅನ್ನೋ ಒಂದೇ ಒಂದು ಕಲ್ಪನೆ ಇಟ್ಕೊಂಡು ಇವತ್ತು ಸರ್ಕಾರಗಳು ಈ ರೀತಿ ಮಾಡ್ತಾ ಇದೆಯಲ್ಲ. ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಇವತ್ತು ವಿದ್ಯಾರ್ಥಿಗಳು ಇವತ್ತು ಜಾಗೃತರಾಗಿದ್ದಾರೆ. ಇವತ್ತು ನನ್ನಂತ ಏನು ಶಿಕ್ಷಿತ ವರ್ಗ ಇವತ್ತು ಜಾಗೃತ ಆಗಿದೆ. ಇವತ್ತು ಒಂದೊಂದು ವಿದ್ಯಾರ್ಥಿಗಳು ಒಬ್ಬೊಬ್ರು ಶಿಕ್ಷಿತರು ಕೂಡ ಇವತ್ತು ಇವರು ಬೆಂಕಿ ಜ್ವಾಲೆ ಆಗಿ ನಿಮ್ಮನ್ನು ಕಾಡುವಂತ ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. जैसा कि आप तमाम को पता है कि 2 दिन पहले कर्नाटक की जो हुकूमत है उन्होंने टीचर्स के लिए कॉल फॉर्म किया है। 15,000 टीचर्स की नोटिफिकेशन आई है।
ये नोटिफिकेशन 15,000 छोड़े बोलकर हम क्या हुए थे, थोड़ा खुशी की लहर हमारे दिलों में दौड़ी थी, लेकिन ये खुशी की लहर हमारे दिलों में थोड़ी देर पर भी ठहर नहीं पाई। एकदम हमें इतनी नाइंसाफ़ी का उस नोटिफिकेशन को जब हमने गौर से देखा तो पता चला कि हर एक नोटिफिकेशन में मैंने चारों डिवीज़न के नोटिफिकेशन देखे हैं, GPSTR के हर एक डिस्ट्रिक्ट का मैंने नोटिफिकेशन देखा है और HSTR का मैंने हर डिवीज़न का नोटिफिकेशन देखा है। उसमें सिर्फ कन्नड़ा और इंग्लिश माध्यम बोल के दिया गया है, आंग्ल माध्यम और कन्नड़ा माध्यम दिया गया है। हम हज़ारों की तादाद में लोग, हम मुसलमान तलबा उर्दू मीडियम में पढ़े हैं जो अपनी तालीम मुकम्मल किए हैं। हर एक इसके लिए एक टीचर्स की हम नौकरी करना था, एक हमें जो रेस्पेक्टफुल जो पोजीशन है उस पर आना था। हम हमारी तालीम यहाँ तक मुकम्मल किए हैं। पहले BSc BEd करो बोले वो करें, HSTR के लिए MSc होना बोले वो करें, उसके बाद में टेट क्वालिफाइड करो बोले वो करें। क्या इस दिन के लिए हम पढ़ाई कर रहे थे? बहुत सारे तलबा ऐसे हैं जो रोए हैं ये नोटिफिकेशन देखने के बाद में हमें क्या हुआ है हमारे साथ, इतनी बड़ी नाइंसाफ़ी। लेकिन ये बात अभी बहुत तक नहीं पहुंची है। हमारी गुजारिश है कि गवर्नमेंट सरकार से, हमारे DK शिव कुमार से, जो हमारे एजुकेशन मिनिस्टर हैं मधु बंगारप्पा से, और जो भी हमारे मुसलमान MLA हैं MLC हैं, उन तमाम से गुजारिश है कि ये नाइंसाफ़ी हमारे साथ नहीं की जाए, हमें भी इंसाफ दिया जाए। जो भी हमारे वैकेंसीज़ हैं, मुझे खुद मैंने एक जायज़ा किया है कि बहुत सारे गवर्नमेंट हाई स्कूल और GPSTR के जो 6 to 8 स्कूल हैं उनकी भी मैंने लिस्ट मंगा कर देखी है कि हर एक स्कूल में कोई ना कोई वैकेंसी है। एक हाई स्कूल ऐसे हैं जहाँ पर 4 वैकेंसी हैं, 4 गेस्ट टीचर पढ़ा रहे हैं और सिर्फ 2 गवर्नमेंट के अपॉइंटेड टीचर्स पढ़ा रहे हैं। कुर्ची तालुके कुर्ची जो है ನೇಮಕಾತಿ ಆದೇಶವನ್ನು ತಿದ್ದುಪಡಿ ಮಾಡು ಉರ್ದು ಮಾಧ್ಯಮಕ್ಕೆ ಅವಕಾಶ ಮಾಡಬೇಕು, ಇಲ್ಲದಿದ್ದರೆ ರಾಜ್ಯ ವ್ಯಾಪಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಧನ್ಯವಾದ. ಅದು ತಗೊಂಡ್ಬಿಡ್ರಿ ಮೇಡಮ್, ಜरा पीछे आओ तुम्ही उधर ऐसे सबको थोड़ा सुबह